ಐರನ್ ಮಾಡಿಟ್ಟಿರ್ತೀನಿ ಆಯ್ತಾ. ಅದ್ರ ಮೇಲೆ ಹೋಗಿ ಕೂತ್ಕೊಂಡು ಚೆನ್ನಾಗಿ ನಿದ್ದೆ ಮಾಡು ಆಯ್ತಾ. ಬರೀ ಇಂಥದೆಯ. ಓ ಸುಕುಮಾರಿ ಓ ಸುಕುಮಾರಿ ಈ ವಸ್ತು ಇಲ್ಲ ಅಂತಂದ್ರೆ ಕೆಲವರು ಆಫೀಸ್ಗೆ ಹೋಗೋದೇ ಇಲ್ಲ ಆತರ ಹೇಳಕ್ಕಾಗಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಯಶಸ್ವಿನಿ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಬಂದು ನಮಗೆಲ್ಲ ಗೊತ್ತಾಗೋಯ್ತು. ಒಂದು ಇಂಪಾರ್ಟೆಂಟ್ ವಸ್ತುನ ಅದರ ಬಗ್ಗೆ ಹೇಳಬೇಕು ಅಂತ ನಾನಿವತ್ತು ವ್ಲಾಗ್ ಮಾಡ್ತಾ ಇದ್ದೀನಿ. ಆ ವಸ್ತು ಪ್ರತಿಯೊಬ್ಬರಿಗೂ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಚಿಕ್ಕವರು, ದೊಡ್ಡವರು, ವಯಸ್ಸಾಗಿರೋರು, ವಯಸ್ಸಾಗಿಲ್ದಿರೋರು, ಹೆಣ್ಮಕ್ಳು, ಗಂಡ್ಮಕ್ಳು ಎಲ್ಲರಿಗೂ ಈ ವಸ್ತು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಈ ವಸ್ತು ಇಲ್ಲ ಅಂತಂದರೆ ಕೆಲವರು ಆಫೀಸ್ಗೆ ಹೋಗೋದೇ ಇಲ್ಲ ಆ ಥರ ಹೇಳೋಕ್ಕಾಗಲ್ಲ. ಏನಪ್ಪ ಅಂತಂದರೆ ನಾವೆಲ್ಲರೂ ಹೊರಗಡೆ ಹೋಗಬೇಕು ಅಂತಂದರೆ ಬರೀ ಮೇಕಪ್ ಮಾಡ್ಕೊಂಡ್ಬಿಟ್ರೆ ಆಗಲ್ಲ. ತುಂಬ ಪ್ರೆಸೆಂಟಬಲ್ ಆಗಿ ಕಾಣಿಸ್ಬೇಕು ಅಂತಂದರೆ ಒಂದು ನಾವು ಹಾಕೊಳ್ಳೋಂತಹ ಬಟ್ಟೆ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಬಟ್ಟೆ ಐರನ್ ಆಗಿದೆಯಾ ಅನ್ನೋದು ಇನ್ನೂ ಇಂಪಾರ್ಟೆಂಟು. ಸೊ ಅದಕ್ಕೆ ಇವಾಗ ನಾನು ತೋರಿಸ್ತಾ ಇರೋವಂತಹ ಒಂದು ವಸ್ತು ಬಂದು ಟಂಟಡಾಯ್. ಅದೇ ನಮ್ಮ ಹ್ಯಾಮಿಲ್ಟನ್ ಬೀಚ್ನ ಸ್ಟೀಮ್ ಐರನ್ ಬಾಕ್ಸ್. ಬೆಸ್ಟ್ ಪಾರ್ಟ್ ಏನಪ್ಪ ಅಂತಂದರೆ ಇದರಲ್ಲಿ ನಾನು ಇದುವರೆಗೂ ನನ್ನ ಹತ್ರ ಇರುವಂಥ ಎಲ್ಲ ಐರನ್ ಬಾಕ್ಸ್ಗಿಂತ ದಿ ಬೆಸ್ಟ್ ಐರನ್ ಬಾಕ್ಸು ಹ್ಯಾಮಿಲ್ಟನ್ ಬೀಚು. ಸೊ ಇದ್ರ ಫೀಚರ್ಸ್ ಏನಪ್ಪ ಅಂತಂದರೆ ಇದರಲ್ಲಿ ಐಸೆನ್ಸ್ ಟೆಕ್ನಾಲಜಿ ಇರೋದ್ರಿಂದ ನೀವು ಯಾವ ಫ್ಯಾಬ್ರಿಕ್ನ ಐರನ್ ಮಾಡಬೇಕು ಅಂತಿದ್ದೀರೋ, ಎಸ್ಪೆಷಲಿ ಸಿಲ್ಕು, ಕಾಟನ್ನು, ಡೆನಿಮು, ಯಾವುದೇ ಫ್ಯಾಬ್ರಿಕ್ ಆಗಿರಲಿ ಅದಕ್ಕೆ ಈಸಿಯಾಗಿ ಇದೇ ಸೆನ್ಸ್ ಮಾಡಿ ಅದರ ಟೆಂಪರೇಚರ್ಗೆ ಸೆಟ್ ಆಗಿ ನೀಟಾಗಿ ನಾವು ಐರನ್ ಮಾಡಬಹುದು. ಏನು ಟೆನ್ಷನ್ನೇ ಇರೋದಿಲ್ಲ. ಆ್ಯಂಡ್ ನೋ ನಾಬ್ ಕಂಟ್ರೋಲ್. ಫ್ಯಾಬ್ರಿಕ್ ಯಾವುದು ಅಂತ ನಾವು ಸೆಲೆಕ್ಟ್ ಮಾಡೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಐಸೆನ್ಸ್ ಟೆಕ್ನಾಲಜಿ ಇದರಲ್ಲಿ ಐಸೆನ್ಸ್ ಟೆಕ್ನಾಲಜಿ ಇದೇ ಕಂಡಿಡ್ಕೊಂಡು ಈಸಿಯಾಗಿ ಐರನ್ ಮಾಡ್ಕೊಂಡ್ಬಿಡ್ಬೋದು, ಆ ಥರ ಇರುತ್ತೆ. ಹಾಗೆ ಮ್ಯಾನ್ಯುವಲ್ ಕಂಟ್ರೋಲರ್ ಕೂಡ ಇಲ್ಲ. ಸಖತ್ತಾಗಿದೆ ಅಲ್ವಾ? ನಿಜವಾಗ್ಲೂ ಎಷ್ಟು ನನಗಂತೂ ಎಷ್ಟು ಟೆನ್ಷನ್ ಆಗುತ್ತೆ ಅಂತಂದರೆ ಪ್ರತಿ ಸರಿ ಐರನ್ ಮಾಡಬೇಕಾದ್ರೂ ಯಾವ ಫ್ಯಾಬ್ರಿಕ್ಕು, ಕಾಟನ್ನ, ಸಿಲ್ಕ, ಲೆನಿನ್ನ ಅಂತ ಹೇಳ್ಬಿಟ್ಟು ನಾವು ನಾಬ್ ಕಂಟ್ರೋಲರ್ಸ್ ಇರುತ್ತೆ. ಅಕಾರ್ಡಿಂಗ್ ಟು ದಟ್ ನಾವು ಅದನ್ನು ಸೆಟ್ ಮಾಡಿಕೊಂಡು ನಾವು ಐರನ್ ಮಾಡಬೇಕಾಗುತ್ತೆ. ಬಟ್ ಇದರಲ್ಲಿ ಆ ಟೆನ್ಷನ್ನೇ ಇಲ್ಲ. ನಾವು ಜಸ್ಟ್ ಸ್ವಿಚ್ ಆನ್ ಮಾಡಿದ್ರೆ ಸಾಕು, ಎಲ್ಲ ಕೆಲಸ ಇದೇ ಮಾಡಿಬಿಡುತ್ತೆ. ಸಖತ್ತಾಗಿದೆಯಲ್ವಾ ಇದು? ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಗೊತ್ತಾ? ನಾನು ಯಾವ ಐರನ್ ಬಾಕ್ಸಲ್ಲೂ ಇಲ್ಲಿ ಹೋಲ್ಸ್ ಕಾಣಿಸ್ತಿದ್ಯಲ್ವಾ? ಸೊ ಈ ಹ್ಯಾಮಿಲ್ಟನ್ ಬೀಚ್ ಸ್ಟೀಮ್ ಐರನ್ ಬಾಕ್ಸಲ್ಲಿ 353 ಸ್ಟೀಮ್ ಹೋಲ್ಸ್ ಇರೋದ್ರಿಂದ ಎಂಥ ಸುಕ್ಕಾಗಿರೋ ಬಟ್ಟೆಗಳು ಅಷ್ಟೇ ಕ್ವಿಕ್ಕಾಗಿ ಐರನ್ ಆಗಿಬಿಡುತ್ತೆ. ಆ್ಯಂಡ್ ಈಸಿಯಾಗಿ ಗ್ಲೈಡ್ ಮಾಡ್ಬೋದು ಆ್ಯಂಡ್ ಬೇಗ ಕೆಲಸ ಮುಗಿತೀರಿ. ನನಗಂತೂ ಪ್ರತಿ ಸರಿ ಎಲ್ಲಾದರೂ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ತುಂಬ ಟೆನ್ಷನ್ ಆಗಿರುತ್ತೆ. ಅಯ್ಯೋ ಬಟ್ಟೆ ಐರನ್ ಮಾಡ್ಕೋಬೇಕಾ, ಯಾಕೆ ಟೈಮ್ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಐರನ್ ಮಾಡಿಸ್ಕೊಂಡು ಬರ್ತಿದ್ದೆ ಅಥವಾ ಮಾಡ್ಕೊಳ್ತಾನೆ ಇರಲಿಲ್ಲ. ಬಟ್ ಇವಾಗ ಇದು ಬಂದಿದೆಯಲ್ವಾ, ನನ್ನ ಕೆಲಸ ತುಂಬ ಕಮ್ಮಿ. ಆ್ಯಂಡ್ ಮೋರ್ ಓವರ್ ಏನಪ್ಪ ಅಂತಂದರೆ ನಿರಂಜನು ತುಂಬ ಶೂಟ್ಸ್ಗೆ, ಫಂಕ್ಷನ್ಸ್ಗೆ, ಇವೆಂಟ್ಸ್ಗೆಲ್ಲ ಹೋಗ್ತಾ ಇರಬೇಕಾದ್ರೆ ನಾವು ಪ್ರತಿ ಸರಿ ಹೋಗಿ ನಾವು ಬಟ್ಟೆ ಅಂಗಡಿ ಹೋಗ್ಬಿಟ್ಟು ಐರನ್ ಮಾಡಿಸ್ಕೊಂಬರೋದು ತುಂಬ ಕಷ್ಟ ಆಗುತ್ತೆ. ಬಟ್ ಈ ಐರನ್ ಬಾಕ್ಸಿಂದ ನಮಗೆ ಕೆಲಸ ಕಮ್ಮಿ ಆಯಿತು. ಆ್ಯಂಡ್ ಎಸ್ಪೆಷಲಿ ಫ್ಯಾಬ್ರಿಕ್ಕು ಸುಟ್ಟೋಗುತ್ತೆ ಅನ್ನೋ ಟೆನ್ಷನ್ ಇಲ್ಲವೇ ಇಲ್ಲ. ಇದು ನನಗೆ ಪ್ರತಿ ಸರಿನೂ ಅಷ್ಟೇ ಹೀಟ್ ಜಾಸ್ತಿ ಆಗಿಬಿಟ್ರೆ ಕೆಲವೊಂದು ಐರನ್ ಬಾಕ್ಸು ಸುಮ್ಮನೆ ಹಿಂಗೆ ಇಟ್ಟಿದ ತಕ್ಷಣ ಸುಟ್ಟೋಗ್ತಾ ಇತ್ತು. ಬಟ್ ಈ ಐರನ್ ಬಾಕ್ಸು ನಿಮಗೆ ಸ್ಟ್ರೆಸ್ ಫ್ರೀ, ತುಂಬ ಪೀಸ್ಫುಲ್ಲಾಗಿ ಮೈಂಡ್ ಪೀಸ್ಫುಲ್ಲಾಗಿ ಕೆಲಸ ಮಾಡ್ಕೋಬೋದು. ಯಾವುದೇ ರೀತಿಯಾಗಿರಲಿ ನಿಮ್ಮ ಬಟ್ಟೆಗಳು ಸುಡೋಕ್ಕೆ ಚಾನ್ಸೇ ಇಲ್ಲ. ಯಾಕಂದರೆ ಎಲ್ಲ ಅದೇ ಕೆಲಸ ಮಾಡ್ಕೊಂಬಿಡತ್ತಲ್ಲ ಅದಕ್ಕೆ. ಈ ಸೋಲ್ ಪ್ಲೇಟ್ ನೋಡ್ತಿದ್ದೀರಲ್ವಾ, ಇದು ಪ್ರೀಮಿಯಂ ಸೆರಾಮಿಕ್ ಕೋಟ್ ಆಗಿರೋದ್ರಿಂದ ನೀವು ಈಸಿಯಾಗಿ
ಸೂಪರ್ ಗ್ಲೈಡ್ ಟೆಕ್ನಾಲಜಿಯಿಂದ ಇರೋದ್ರಿಂದ ಈವನ್ ಆಗಿ ಐರನ್ ಆಗುತ್ತೆ ಆ್ಯಂಡ್ ಇದಕ್ಕೆ 5 years ವ್ಯಾರಂಟಿ ಕೂಡ ಇದೆ. ಇದರಲ್ಲಿ 3 ಮೆಥಡ್ಸಲ್ಲಿ ನಾವು ಐರನ್ನ ಮಾಡ್ಬೋದು. ಫಸ್ಟ್ ಒನ್ನು ಡ್ರೈ ಆಗು ಯೂಸ್ ಮಾಡಿ ನಾವು ಐರನ್ ಮಾಡ್ಬೋದು, ಇನ್ನೊಂದು ಸ್ಪ್ರೇ ಮಾಡಿಕೊಂಡು ಐರನ್ ಮಾಡ್ಬೋದು, ಮೂರನೇದು ಏನಪ್ಪ ಅಂತಂದರೆ ಬಟ್ಟೆನ ಹ್ಯಾಂಗರ್ಗೆ ನೇತಾಕ್ಬಿಟ್ಟು ಸ್ಟೀಮ್ ಐರನ್ನು ಸಹ ನಾವು ಮಾಡ್ಬೋದು. ಸೊ ಏನಾದರೂ ತುಂಬ ಕಾಸ್ಟ್ಲಿ ಬಟ್ಟೆಗಳು, ದೊಡ್ಡ ದೊಡ್ಡ ಘಾಗ್ರಗಳಾಗಿರಲಿ ಅಥವಾ ಬ್ಲೇಸರ್ಸು, ಅದನ್ನೆಲ್ಲ ಕ್ಲೀನಾಗಿ ವರ್ಟಿಕಲ್ ಆಗಿ ನೇತಾಕ್ಬಿಟ್ಟು ಅದನ್ನು ಸ್ಟೀಮ್ ಐರನ್ನು ಕೂಡ ಮಾಡಬಹುದು. ಇದು ಪವರ್ ಬಂದು ನೆಕ್ಸ್ಟ್ ಲೆವೆಲಲ್ಲಿರುತ್ತೆ. ನೀವು ಟರ್ಬೋ ಮೋಡ್ಗೆ ಸೆಟ್ ಮಾಡಿಕೊಂಡು 45 grams per minute ಅಲ್ಲಿ ನೀವು ಸ್ಟೀಮ್ ಐರನ್ ಮಾಡಬಹುದು. ಸೊ ನಿಮ್ಮ ಮನೆಯಲ್ಲಿ ಕಾಟನ್ ಬಟ್ಟೆಗಳು ಕೆಲವೊಂದು ತುಂಬ ಅಂದರೆ ಸುಕ್ಕಾಗ್ಬಿಟ್ಟಿರುತ್ತೆ, ತುಂಬ ರಿಂಕಲ್ ಆಗಿಬಿಟ್ಟಿರುತ್ತೆ. ಆ ಬಟ್ಟೆಗಳನ್ನ ಕ್ಲೀನಾಗಿ ಐರನ್ ಆಗಬೇಕು ಅಂತಂದರೆ ಇದರಲ್ಲಿ ಇನ್ನೊಂದು ಮೋಡ್ ಇದೆ ಆಯಿತಾ, ಸ್ಟೀಮ್ ಬರ್ಸ್ಟ್ ಮೋಡ್ ಅಂತ ಇದೆ. ಇದರಲ್ಲಿ 180 grams ಆಫ್ ಸ್ಟೀಮಿಂದ ಎಂಥ ಸುಕ್ಕಾಗಿರೋ ಬಟ್ಟೆಗಳು ಕ್ವಿಕ್ಕಾಗಿ ಐರನ್ ಆಗಿಬಿಡುತ್ತೆ. ಇನ್ನೊಂದು ಏನಪ್ಪ ಅಂತಂದರೆ ಪ್ರತಿಯೊಬ್ಬರಿಗೂ, ನನಗಾಗಲಿ ನಿಮಗಾಗಲಿ, ಪದೇ ಐರನ್ ಬಾಕ್ಸ್ ಯೂಸ್ ಮಾಡಿದಾಗ ಅಯ್ಯೋ ನಾವು ಸ್ವಿಚ್ ಆಫ್ ಮಾಡಿದ್ದೀವೋ ಇಲ್ವೋ, ಅದು ಆನಲ್ಲೇ ಇದೆಯೋ, ಸುಟ್ಟೋಗ್ತಾ ಇದೆಯೋ ಏನಂತ ಸಿಕ್ಕಾಪಟ್ಟೆ ಟೆನ್ಷನ್ ಇರುತ್ತೆ. ಅದು ಏನು ಗೊತ್ತಾ, ನಾವು ಆಫ್ ಮಾಡಿದರೂ ಮನೆ ಬೀಗ ಹಾಕೊಂಡು ಹೊರಗಡೆ ಹೋಗಿರ್ತೀವಲ್ಲ, ಒಂದು ಅರ್ಧ ದಾರಿಯಲ್ಲಿ ಅಯ್ಯೋ ನಾನು ಸ್ವಿಚ್ ಆಫ್ ಮಾಡಿದ್ದೀನಾ ಇಲ್ವಾ, ಇದು ಮೇಲೆ ಹಿಂಗೆ ನಿಲ್ಸಿದೀವ ಮಲಗಿಸಿದೀವ ಅಂತ ಸಿಕ್ಕಾಪಟ್ಟೆ ಟೆನ್ಷನ್ ಆಗಿರುತ್ತೆ. ಇದರಲ್ಲಿ ಇಂಟೆಲಿಜೆಂಟ್ ಮೋಷನ್ ಸೆನ್ಸರ್ ವಿತ್ ಆಟೋ ಶಟ್ ಆಫ್ ಇರುತ್ತೆ. ಸೊ ಆಟೋಮೆಟಿಕ್ ಆಗಿ ಇದಷ್ಟಕ್ಕಿದೆ ಆಫ್ ಆಗಿಬಿಡುತ್ತೆ. ಕಣ್ರಿ ಎಷ್ಟು ಬೆಸ್ಟ್ ಅಲ್ವಾ ಇದು. ಬಿಕಾಸ್ ಪ್ರತಿ ಸರಿ ನಾವು ಟೆನ್ಷನ್ ತಗೊಳ್ಳೋ ಅವಶ್ಯಕತೆನೇ ಇಲ್ಲ, ಆಟೋಮೆಟಿಕ್ ಆಗಿ ಆಫ್ ಆಗಿಬಿಡುತ್ತೆ. ಸೊ ಐರನ್ ಬಾಕ್ಸು ಅಪ್ ರೈಟಲ್ಲಿ ಇಟ್ಟಾಗ 8 minutes ಅಲ್ಲಿ ಅದಷ್ಟಕ್ಕದೇ ಆಫ್ ಆಗಿಬಿಡುತ್ತೆ. ಇದನ್ನು ಲೆಫ್ಟ್ ಫ್ಲ್ಯಾಟ್ ಅಂದರೆ ಮಲಗಿಸಿ ಇಟ್ಟಾಗ ವಿಥಿನ್ ಸ್ಪ್ಯಾನ್ ಆಫ್ 30 seconds ಅಲ್ಲಿ ಐರನ್ ಬಾಕ್ಸು ಆಟೋಮೆಟಿಕ್ ಆಗಿ ಆಫ್ ಆಗಿಬಿಡುತ್ತೆ. ಬೆಸ್ಟ್ ಅಂದರೆ ಅದೇ ಅಲ್ವಾ, ಯಾಕಂದರೆ ಎಲ್ಲರಿಗೂ ಟೆನ್ಷನ್ ಇರುತ್ತೆ, ಆಫ್ ಮಾಡಿದ್ದೀನಾ ಇಲ್ವಾ ಅಂತ. ಸೊ ಹಾಗಾಗಿ ಟೆನ್ಷನ್ನೇ ಬೇಡ, ನೀವು ಹಿಂಗೆ ಬಿಟ್ಟು ಇದನ್ನು ಯೂಸೇ ಮಾಡಿಲ್ಲ ಅಂತಂದರೆ ಆಟೋಮೆಟಿಕ್ ಆಗಿ ಆಫ್ ಆಗಿಬಿಡುತ್ತೆ. ಇದು ರೆಡಿ ಟು ಯೂಸ್ 16A ಪ್ಲಗ್ ಸಾಕೆಟಲ್ಲಿ ಇರುತ್ತೆ, ಹಾಗೆ ನೋ ಬರ್ನ್ ಗ್ಯಾರಂಟಿ ಕೂಡ ಇದೆ. ದೊಡ್ಡ ಫ್ಯಾಮಿಲಿ ಇರುತ್ತಲ್ವಾ, ಆ ದೊಡ್ಡ ಫ್ಯಾಮಿಲಿಗಳಿಗಂತೂ ದಿ ಬೆಸ್ಟ್ ಐರನ್ ಬಾಕ್ಸ್ ಅಂತಲೇ ಹೇಳ್ಬೋದು ಇದು. ಸೊ 350 ml ವಾಟರ್ನ ಫಿಲ್ ಮಾಡಿದ್ರೆ ಒಂದೇ ಸರಿ 4-5 ಬಟ್ಟೆಗಳನ್ನ ಫಟ ಅಂತ ಐರನ್ ಮಾಡಿಬಿಡ್ಬೋದು. ನಾನು ಆಗಲೇ ಹೇಳ್ದಂಗೆ ಇದರಲ್ಲಿ ಯಾವುದೂ ಮ್ಯಾನ್ಯುಯಲ್ ಕಂಟ್ರೋಲರ್ಸ್ ಇಲ್ಲ, ಓನ್ಲಿ 2 ಬಟನ್ಸ್ ಮಾತ್ರ ಇದೆ. ಒಂದು ಬಂದು ಸ್ಪ್ರೇ ಬಟನ್, ಹಾಗೆ ಸ್ಟೀಮ್ ಮಾಡುವಂಥ ಬಟನ್. ಇಲ್ಲಿ ಕೆಳಗೆ ನೋಡ್ತಿದ್ದೀರಲ್ವಾ, ಇದು ಬಂದು ಫಸ್ಟ್ ಇಲ್ಲಿ ಸೆಟ್ ಮಾಡಿದ್ದೀನಲ್ವ, ಇದು ಬಂದು ಡ್ರೈ ಆಗು ನೀವು ಐರನ್ ಮಾಡಬಹುದು. ಹಾಗೆ ಸೆಕೆಂಡ್ ಒನ್ನಿಗೆ ಸೆಟ್ ಮಾಡಿದ್ರೆ ನೀವು ಟರ್ಬೋ ಮೋಡಲ್ಲಿ ಐರನ್ ಮಾಡಬಹುದು. ಹಾಗೆ ಇದನ್ನು ಲಾಸ್ಟ್ಗೆ ಸೆಟ್ ಮಾಡಿದ್ರೆ ನೀವು ಸ್ಟೀಮ್ ಬರ್ಸ್ಟ್ ಮೋಡಲ್ಲಿ ನೀವು ಬಟ್ಟೆನ ಐರನ್ ಮಾಡಬಹುದು. ಈಗ ಈ ಔಟ್ಲೆಟ್ನ ಓಪನ್ ಮಾಡಿದ್ರೆ ಇಲ್ಲಿ ಈ ಹೋಲ್ ಕಾಣಿಸ್ತಿದೆಯಲ್ವಾ, ಈ ಹೋಲಲ್ಲಿ ನೀವು ನೀರು ಹಾಕಬೇಕಾಗತ್ತೆ. ಹಾಗೆ ಇಲ್ಲಿ ಮ್ಯಾಕ್ಸಿಮಮ್ ಇಲ್ಲಿವರೆಗೂ ನೀವು ನೀರು ತುಂಬಿಸಿದ್ರೆ ಮಿನಿಮಮ್ ಒಂದು 25 minutesವರೆಗೂ ನೀವು ಐರನ್ನ ಮಾಡಬಹುದು. ಇಲ್ಲಿ ನೋಡಿ ಮ್ಯಾಕ್ಸಿಮಮ್, ಇಲ್ಲೊಂದು ಮ್ಯಾಕ್ಸಿಮಮ್ ಅಂತ ಕೊಟ್ಟಿದ್ದಾರೆ, ಅಲ್ಲಿವರೆಗೂ ನೀವು ನೀರು ತುಂಬಿಸ್ಕೋಬಹುದು. ನೀರು ತುಂಬಿಸ್ಕೊಂಡು ಇದನ್ನು ಕ್ಲೋಸ್ ಮಾಡಿದ್ರೆ ಐರನ್ ಮಾಡ್ಕೋಬಹುದು. ಸೊ ಈಗ ನಾನು ಟರ್ಬೋ ಮೋಡ್ಗೆ ಇಟ್ಕೊಂಡಿದ್ದೀನಿ. ಈಗ ಸ್ಟೀಮ್ ಬರೆಸ್ತೀನಿ, ನೋಡಿ ಹೊಗೆ ಹೆಂಗೆ ಬರುತ್ತೆ ಅಂತ. ಈಗ ಸ್ಪ್ರೇ ಬಟನ್ ಒತ್ತಾ ಇದ್ದೀನಿ. ಸೊ ನೀವು ನೀರನ್ನ ಸ್ಪ್ರೇ ಮಾಡಿಕೊಂಡು ಸಹ ನೀವು ಸ್ಟೀಮ್ ಮಾಡಬಹುದು. ಈಗ ನನ್ನ ಡ್ರೆಸ್ನ ನಾನು ಹ್ಯಾಂಗ್ ಮಾಡಿದ್ದೀನಿ. ಇದನ್ನು ವರ್ಟಿಕಲ್ ಆಗಿ ನಾನು ಸ್ಟೀಮ್ ಐರನ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಇದರಲ್ಲಿ 3 ಮೆಥಡ್ಸ್ ಇದೆಯಲ್ವಾ, ಸೊ ಅದರಲ್ಲಿ ವರ್ಟಿಕಲ್ ಸ್ಟೀಮ್ ಐರನ್ ಮಾಡ್ಬೋದು ಅಂತಿದೆ. ಸೊ ಹಾಗಾಗಿ ನಾನು ನನ್ನ ಡ್ರೆಸ್ನ ವರ್ಟಿಕಲ್ ಆಗಿ ಹ್ಯಾಂಗ್ ಮಾಡಿ ಸ್ಟೀಮ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು ಎಷ್ಟು ಸುಕ್ಕು ಇದೆ. ಸೊ ಇದನ್ನು ಈಗ ಸ್ಟೀಮ್ ಐರನ್ ಮಾಡೋಣ. ಸೊ ನಾನು ಸ್ಟೀಮ್ ಬರ್ಸ್ಟ್ ಇಟ್ಕೊಂಡಿದ್ದೀನಿ. ಸೊ ಈಗ ಈ ಬಟನ್ ಇದೆಯಲ್ವಾ, ಅದನ್ನು ಪ್ರೆಸ್ ಮಾಡಿ ಐರನ್ ಮಾಡ್ತೀನಿ. ವಾವ್,
ಸ್ವಲ್ಪ ಗ್ಲೌಸ್ ಬರುತ್ತೆ, ಗ್ಲೌಸ್ನೆಲ್ಲ ಹಾಕೊಂಡು ಮಾಡಿ. ಇಲ್ಲಿ ನೋಡಿ, ಜಸ್ಟ್ ಹಿಂಗೆ ಈ ಬಟನ್ನ ಪ್ರೆಸ್ ಮಾಡಿದೆ ನಾನು ಸ್ಟೀಮ್ನ. ಹೆಂಗಾಯ್ತು ಅಂತ ಒಂದೇ ಪುಷಲ್ಲಿ ಎಷ್ಟು ಚೆನ್ನಾಗಿ ನೋಡಿ, ಎಷ್ಟು ಸುಕ್ಕೋಗಿದೆ ನೋಡಿ, ಎಷ್ಟು ಚೆನ್ನಾಗಿ ಸ್ಟೀಮ್ ಆಗಿದೆ, ಸ್ಟೀಮ್ ಐರನ್ ಆಗಿದೆ. ಕ್ವಿಕ್ಕಾಗಿ ಫಂಕ್ಷನ್ಗೆ ಹೋಗಬೇಕು ಅಂತಂದರೆ ಐ ಥಿಂಕ್ ದಿಸ್ ಇಸ್ ದ ಈಸಿ ಮೆಥಡ್. ನೋಡಿ, ವರ್ಟಿಕಲ್ ಆಗಿ ಇಟ್ಕೊಂಡು ಸ್ಟೀಮ್ ಮಾಡಿದ್ದೆ, ಏನು ಸಖತ್ತಾಗಿದೆ ಅಂತ. ಆ್ಯಂಡ್ ಕ್ವಿಕ್ಕಾಗೂ ಆಯಿತು. ನಾನು ಆ್ಯಕ್ಚುಲಿ ಸ್ಟೀಮ್ ಬರ್ಸ್ಟ್ ಮೋಡಲ್ಲಿ ಇಟ್ಕೊಂಡಿದ್ದೆ. ಜಸ್ಟ್ ಆ ಬಟನ್ನ ಪ್ರೆಸ್ ಮಾಡಿದ್ದಷ್ಟೇ. ಏನು ಸುಮ್ಮನೆ ಒಂದು ಪ್ರೆಸ್ಗೆನೆ ಏನು ಐರನ್ ಎಲ್ಲ ಸುಕ್ಕಿರೋದೆಲ್ಲ ಕ್ಲೀನಾಗಿ ಪ್ರಾಪರಾಗಿ ಈವನಾಗಿ ಐರನ್ ಆಗಿದೆ ನೋಡಿ. ಎಂಥ ಸ್ಟಬ್ಬನ್ ರಿಂಕಲ್ಸ್ ಇರುತ್ತಲ್ವ, ಅದೆಲ್ಲ ಕ್ವಿಕ್ಕಾಗಿ ಹೋಗ್ಬಿಡುತ್ತೆ. ನಂಗೆ ತುಂಬಾ ಇಷ್ಟ ಆಯಿತು ಈ ಪ್ರಾಡಕ್ಟು. ನನಗೆ ಆ್ಯಕ್ಚುಲಿ ಹ್ಯಾಮಿಲ್ಟನ್ ಎಲ್ಲ ಪ್ರಾಡಕ್ಟ್ಸು ಇಷ್ಟ ಆಯಿತು. ಬಟ್ ನನಗೆ ರೈಟ್ ಟೈಮ್ಗೆ ನಾನು ಹೇಳದ್ನಲ್ವ, ನಂದು ಐರನ್ ಬಾಕ್ಸ್ ಫುಲ್ಲು ಪುಡಿ ಪುಡಿಯಾಗಿ ಹಾಳಾಗೋಗಿದೆ. ಸೊ ರೈಟ್ ಟೈಮ್ಗೆ ನಾನು ಈ ಪ್ರಾಡಕ್ಟ್ನ ತೊಗೊಂಡಿದ್ದೀನಿ. ಸೊ ನೀವು ಕೂಡ ಈ ಹ್ಯಾಮಿಲ್ಟನ್ ಬೀಚ್ ಅವರ ಸ್ಟೀಮ್ ಐರನ್ ಬಾಕ್ಸ್ನ ನೀವು ಪರ್ಚೇಸ್ ಮಾಡ್ಬೋದು. ಈಗ ನಾನು ಡ್ರೈ ಐರನಿಂಗ್ ಮಾಡ್ತಾ ಇದ್ದೀನಿ. ಸೊ ನೀರನ್ನ ಸ್ಪ್ರೇ ಮಾಡಿಕೊಂಡು ಯೂಸ್ ಮಾಡ್ತಾ ಇದ್ದೀನಿ, ಅಥವಾ ಹಾಗೇನೂ ಕೂಡ ನಾವು ಐರನ್ ಮಾಡಬಹುದು. ಎಲ್ಲೆಲ್ಲಿ ಅಂದರೆ ತುಂಬ ಕಮ್ಮಿ ಸುಕ್ಕಾಗಿರುತ್ತಲ್ವ, ಅಲ್ಲಿ ಮಾತ್ರ ನಾವು ನೀರನ್ನ ಸ್ಪ್ರೇ ಮಾಡಿ ಐರನ್ ಕೂಡ ಮಾಡ್ಕೋಬಹುದು. ಕ್ವಿಕ್ಕಾಗಿ ಐರನ್ ಆಗಬೇಕು ಅಂತಂದರೆ ಈ ಥರ ಮಾಡಬಹುದು. ಆ್ಯಂಡ್ ನಿಜವಾಗ್ಲೂ ಫ್ಯಾಬ್ರಿಕ್ ಯಾವುದು ಅಂತ ನೋಡಿ ಆ ನಾಬ್ನ ಅದಕ್ಕೆ ಸೆಟ್ ಮಾಡಿ ಐರನ್ ಮಾಡೋ ಅಷ್ಟು ಪೇಷನ್ಸ್ ಅಂತೂ ಖಂಡಿತವಾಗ್ಲೂ ಒಂದೊಂದಿರೋದಿಲ್ಲ. ಬಟ್ ಇದು ಅಮೇಝಿಂಗ್. ಅದೇ ಐಸೆನ್ಸ್ ಮಾಡಿಕೊಂಡು ಅದ್ರ ಪಾಡಿಗದು ಟೆಂಪ್ರೇಚರ್ ಸೆಟ್ ಮಾಡಿ ನಾವು ಐರನ್ ಮಾಡ್ಕೋಬಹುದು. ನಾನು ಜೀನ್ಸ್ನ ಐರನ್ ಮಾಡ್ತಾ ಇದ್ದೀನಿ. ಇದು ಅಷ್ಟೊಂದು ರಿಂಕಲ್ಸ್ ಆಗಿಲ್ಲ. ಸೊ ಹಾಗಾಗಿ ಇದನ್ನು ಐರನ್ ಮಾಡ್ತಾ ಇದ್ದೀನಿ ಈಗ. ನೋಡ್ತಾ ಇದ್ದೀರಾ, ಎಲ್ಲಾದ್ರೂ ಸುಕ್ ಕಾಣಿಸ್ತದ್ಯಾ? ಎಲ್ಲಾದ್ರೂ ಸುಕ್ ಕಾಣಿಸ್ತದ್ಯಾ? ಇಲ್ಲ ಅಲ್ವಾ? ಸಕ್ಕತ್ತಾಗಿದೆ. ಒಂದು ಸಿಲ್ಕ್ ಸ್ಯಾರಿನ ಐರನ್ ಮಾಡಿ ತೋರಿಸ್ತೀನಿ. ಅದೊಂದು ಸ್ವಲ್ಪ ಸುಕ್ಕು ಜಾಸ್ತಿ ಇದೆ. ಸೊ ಸಿಲ್ಕ್ ಸ್ಯಾರಿನ ಟೆಸ್ಟ್ ಮಾಡಿ ನೋಡುವ ಹೇಗೆ ಇದು ಐರನ್ ಆಗುತ್ತೆ ಅಂತ. ಇಲ್ಲಿ ನೋಡಿ ಎಷ್ಟು ಸುಕ್ಕಾಗಿದೆ ಅಂತ. ಸೊ ಈ ಸುಕ್ಕಾಗಿರೋ ನನ್ನ ಈ ರೇಷ್ಮೆ ಸೀರೆನ ಈಗ ಐರನನ್ನು ಮಾಡುತ್ತಿದ್ದೇನೆ. ಈಗ ನಾನು ಏನು ಮಾಡ್ತಿದ್ದೀನಿ ಅಂದರೆ ಟರ್ಬೋ ಮೋಡ್ಗೆ ಇಟ್ಕೋತಾ ಇದ್ದೀನಿ. ಟರ್ಬೋ ಮೋಡ್ಗಿಟ್ರೆ ಅದಷ್ಟಕ್ಕದೇ ಸ್ಟೀಮು ಆಗುತ್ತೆ ಆ್ಯಂಡ್ ಕ್ವಿಕ್ಕಾಗಿ ಈವನಾಗಿ ಐರನ್ ಆಗುತ್ತೆ. ನೋಡಿ, ಗೊತ್ತಾಗ್ತಾ ಇದೆಯಾ ಇಲ್ಲಿ? ವಾರೆ ವಾ, ನಂಗೆ ನಿಜ ಟೆನ್ಷನ್ ಇತ್ತು. ಯೂಶ್ವಲಿ ನಾನು ಮನೆಯಲ್ಲಿ ರೇಷ್ಮೆ ಸೀರೆಗಳನ್ನ ಐರನ್ ಮಾಡ್ತಾ ಇರಲಿಲ್ಲ. ಐರನ್ ಅಂಗಡಿಗೆ ಹೋಗಿ ಐರನ್ ಮಾಡಿಸ್ತಾ ಇದ್ದೆ. ಬಟ್ ಇನ್ಮೇಲಿಂದ ನಾನು ನನ್ನ ರೇಷ್ಮೆ ಸೀರೆಗಳನ್ನ ಮನೆಯಲ್ಲೇ ಐರನ್ ಮಾಡ್ತೀನಿ. ಯಾಕೆ ನಾನು ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಐರನ್ ಅಂಗಡಿ ಇಟ್ಕೋಬಾರ್ದು ನಾನು? ಸುಮ್ಮನೆ ಇಜ್ಜಲು ಎಲ್ಲ ಹಾಕ್ಕೊಂಡು ಐರನ್ ಮಾಡೋದಕ್ಕಿನ್ನ ನನ್ನ ಹ್ಯಾಮಿಲ್ಟನ್ ಬೀಚ್ ಸ್ಟೀಮ್ ಐರನ್ ಬಾಕ್ಸ್ ಇಟ್ಕೊಂಡು ಒಂದು ಹೊಸ ಬಿಸ್ನೆಸ್ ಶುರು ಮಾಡಿಬಿಡ್ತೀನಿ. ಎಲ್ಲ ಫುಲ್ಲು ಹ್ಯಾಮಿಲ್ಟನ್ ಬೀಚ್ ಪ್ರಾಡಕ್ಟ್ಸ್ ಇಟ್ಕೊಂಡು ಒಂದು ಜ್ಯೂಸರ್ ಅಂಗಡಿ, ಒಂದು ಐರನ್ ಮಾಡೋದು ಎಲ್ಲ
ನೀವು ಬಟ್ಟ ಐರನ್ ಮಾಡ್ಕೊಡೋ ಟೈಮಲ್ಲಿ ನಿಮಗೆ ಜ್ಯೂಸ್ ರೆಡಿ ಮಾಡ್ಕೊಡ್ತೀನಿ, ಸ್ನ್ಯಾಕ್ಸ್ ರೆಡಿ ಮಾಡ್ಕೊಡ್ತೀನಿ, ಎಲ್ಲ ಆಗೋಗುತ್ತೆ. ಸೊ ಬೆಸ್ಟಮ್ಮ, ನನಗೆ ಟೆನ್ಷನೇ ಇಲ್ಲ ನೋಡಿ. ಸಿಲ್ಕ್ ಸ್ಯಾರಿನ ಆರಾಮಾಗಿ ಐರನ್ ಮಾಡ್ಬೋದು. ಆಮೇಲೆ ಆ್ಯಕ್ಚುಲಿ ನಾವು ಸೀರೆನ ಕ್ಲೀನಾಗಿ ಉಟ್ಕೋಬೇಕಂತಂದರೆ ಆ ಪ್ಲೀಟಿಂಗ್ಸ್ ಎಲ್ಲ ಕರೆಕ್ಟಾಗಿ ಆಗಬೇಕು ಅಂತಂದರೆ ಐರನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈಗ ನಾನು ಮನೆಯಲ್ಲೇ ಎಲ್ಲ ಚೆನ್ನಾಗಿ ಐರನ್ ಮಾಡಿಕೊಂಡು ಸೀರೆ ಉಟ್ಕೊಂಡು ಫಂಕ್ಷನ್ಗೆ ಹೋಗ್ತೀನಿ ಫ್ರೆಂಡ್ಸ್. ವಾ, ಭಯ ಆಗ್ತಿತ್ತು ಮುಂಚೆ, ಯಪ್ಪ ಎಲ್ಲಿ ಸುಟ್ಟೋಗ್ಬಿಡುತ್ತೋ ಅಂತ ಸಿಲ್ಕ್ ಸ್ಯಾರಿನ ಐರನ್ ಮಾಡೋದಕ್ಕೆ. ಈಗ ಆರಾಮಾಗಿ ಮಾಡ್ತಾಯಿದ್ದೀನಿ ನೋಡಿ. ಕಾಣಿಸ್ತಿದ್ಯಾ ನಿಮಗೆ ಸುಕ್ಕೋಗಿರೋದು? ನನಗನ್ಸೋ ಪ್ರಕಾರ ನಮ್ಮಮ್ಮ ಎಲ್ಲ ಸೀರೆ ತೊಗೊಂಬಂದು ನನ್ನ ತಲೆ ಮೇಲೆ ಸುರಿದು ಬಿಡ್ತಾರೆ, ಮುಚ್ಕೊಂಡು ಐರನ್ ಮಾಡು ಅಂತ. ವಾರೇ ವಾ, ನಿಜವಾಗ್ಲೂ ಈ ಆಫೀಸ್ ಕೆಲಸಗಳಿಗೆ ಎಲ್ಲ ಹೋಗ್ತಾರಲ್ವ, ಟೀಚರ್ಸ್ ಆಗಿರಲಿ ಮತ್ತು ಸ್ಕೂಲ್ ಯೂನಿಫಾರ್ಮ್ಸ್ ಎಲ್ಲ ಕ್ಲೀನಾಗಿ ಐರನ್ ಆಗಬೇಕು ಅಂತಂದರೆ ಇದನ್ನು ಯೂಸ್ ಮಾಡ್ಕೋಬೋದು ರೀ. ನಿಜವಾಗ್ಲೂ ನಾವು ಒಂದಷ್ಟು ಸೀರೆಗಳನ್ನ, ಒಂದು ವಾರಕ್ಕೆ ಆಗೋಷ್ಟು ಸೀರೆಗಳನ್ನ ಒಂದು ದಿನ ಕೂತ್ಕೊಂಡು ಫುಲ್ ಐರನ್ ಮಾಡಿ ವಾರ್ಡ್ರೋಬಲ್ಲಿ ಇಟ್ಕೊಂಡ್ಬಿಟ್ರೆ ಪಟ 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 ಅಂತ ತೊಗೊಂಡು ಉಟ್ಕೊಂಡು ಹೋಗ್ಬಿಡ್ಬೋದು. ಚೆನ್ನಾಗಿದೆ, ಈವನಾಗಿ ಐರನ್ ಆಗ್ತಾಯಿದೆ. ಹಂಗೆ ಸಾಧ್ಯ ಆದರೆ ಕ್ಯಾಮ್ರಾನ ಪ್ಯಾನ್ ಮಾಡಿ ಕೆಳಗೆ. ನಮ್ಮನೆ ಕೃಷ್ಣ ನೋಡಿ, ನಮ್ಮನೆ ಕೃಷ್ಣ ಆಲ್ರೆಡಿ ಸುಕ್ಕಾಗಿದೆ. ಸುಕ್ಕಾಗಿರೋ ಸೀರೆ ಮೇಲೆ ಕೂತ್ಕೊಂಡು ಇನ್ನೂ ಅವನು ಸುಕ್ ಮಾಡ್ತಿದ್ದಾನೆ. ಮಾಡು, ನಿನಗೆ ತಾಕತ್ತಿದ್ರೆ ಐರನ್ ಮಾಡಿ ತೋರಿಸು ಅಂತ ಬಿಟ್ಟು ಕೂತಿರೋದು ನೋಡಿ ಅವನು. ನಮ್ಮನೆ ಮುದ್ದು ಕೃಷ್ಣ ನಾನು ಏನು ಕೆಲಸ ಮಾಡ್ಕೊಳಕ್ಕೂ ಬಿಡಲ್ಲ, ಹಿಂಗೆ ಬಂದು ಕುತ್ಕೊಂಡ್ಬಿಡ್ತಾನೆ. ಹಿಂಗೆ ನಂದು ಯಾವುದೇ ಬಟ್ಟೆ ಇರಲಿ, ನಾನು ಅಥವಾ ಪ್ಯಾಕಿಂಗ್ ಮಾಡ್ಕೋತಾ ಇರಲಿ, ಏನಾದರೂ ಕೆಲಸ ಮಾಡ್ತಾ ಇರಲಿ, ಪೂಜೆ ಮಾಡಿರಲಿ, ಹಿಂಗೆ ಬಂದು ಕುತ್ಕೊಂಡ್ಬಿಡ್ತಾನೆ. ಚಿನಿ ಹೇಗಿದೆ ಐರನ್ ಬಾಕ್ಸು, ಚೆನ್ನಾಗಿದೆಯಾ? ಆ ಸ್ಟೀಮ್ ಬುಸ್ ಬುಸ್ ಅಂತ ಬಂದಿದ ತಕ್ಷಣ ಫುಲ್ಲು ಗಾಬರಿಗೆ ಎದ್ದೋಡೋಗ್ತಾ ಇದ್ದ. ನೋಡು, ಐರನ್ ಮಾಡಿಟ್ಟಿರ್ತೀನಿ ಆಯಿತಾ, ಅದ್ರ ಮೇಲೆ ಹೋಗಿ ಕೂತ್ಕೊಂಡು ಚೆನ್ನಾಗಿ ನಿದ್ದೆ ಮಾಡು ಆಯಿತಾ. ಬರೀ ಇಂಥದೆಯಾ? ಓ ಸುಕುಮಾರಿ, ಓ ಸುಕುಮಾರಿ, ಓ ಸುಕುಮಾರಿ, ಓ ಶೃಂಗಾರಿ. ಹಂಗೆ ಒಂದು ಸುಕ್ಕಾಗಿರೋ ಬಟ್ಟೆಯಲ್ಲಿ ಹಾಡು ಹೇಳ್ಕೊಂಡು ಈ ಥರ ಐರನ್ ಮಾಡ್ತಾ ಇದ್ರೆ ನಾವು ಮಾಡುವಂಥ ಕೆಲಸ ಶ್ರಮ ಗೊತ್ತೇ ಆಗೋದಿಲ್ಲ. ಬೇಗ ನಿಮ್ಮ ಗಂಡಂದ್ರ ಕೈಯಲ್ಲಿ ಐರನ್ ಬಾಕ್ಸ್ನ ತೆಗೆಸ್ಕೊಳ್ಳಿ ಪಟಾಪಟ ಅಂತ, ಡಿಲೇ ಮಾಡಿಬಿಡಿ. ನನಗಂತೂ ಹ್ಯಾಮಿಲ್ಟನ್ ಬೀಚ್ ಸ್ಟೀಮ್ ಐರನ್ ಬಾಕ್ಸ್ ಸಿಕ್ಕಾಬಡೆ ಇಷ್ಟ ಆಯಿತು. ಸೊ ನೀವು ಸಹ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕು ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕ್ನ ಮೆನ್ಷನ್ ಮಾಡಿರ್ತೀನಿ, ಈ ಕೂಡಲೇ ಹೋಗಿ ನೀವು ಪರ್ಚೇಸ್ ಮಾಡಬಹುದು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ಈ ವ್ಲಾಗ್ ನಿಮಗೆ ತುಂಬಾ ಹೆಲ್ಪ್ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಬೆಲ್ ಐಕಾನ್ ಅದನ್ನು ಮಾತ್ರ ಮರಿಬೇಡಿ. ಆ್ಯಂಡ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬಾಯ್, ಟೇಕ್ ಕೇರ್, ಲವ್ ಯು ಆಲ್.